ರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನ ಪ್ರಕರಣ. SIT ಇಂಟರಿಮ್ ರಿಪೋರ್ಟ್ ಕೊಡ್ತು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಸುದ್ದಿ ಅಪ್ಡೇಟ್ ಆಯಿತು. ಮೊದಲ FIR ದಾಖಲಾಗಿದೆ. 8 ಜನರ ಹೆಸರುಗಳನ್ನು ಉಲ್ಲೇಖಿಸಿ FIR ದಾಖಲಾಗಿದೆ. ಟ್ರಸ್ಟಿನ ದೂರಿನ ಅನ್ವಯ ದಾಖಲಾಗಿರುವಂಥ FIR ಇದು. ಟ್ರಸ್ಟಿನ ಸದಸ್ಯ ಕೃಷ್ಣ ಮೋಹನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನ ಸದಸ್ಯ ಕೃಷ್ಣ ಮೋಹನ್ ಅವರು ಕೊಟ್ಟಿರುವ ಕಂಪ್ಲೇಂಟು. FIRನಲ್ಲಿ ಚಂಪತ್ರಾಯ್ ಅವರ ಡ್ರೈವರ್ ಟಿನ್ನು ಯಾದವ್ ಹೆಸರಿದೆ. ಹಣ ಎಣಿಕೆಯ ಸಿಬ್ಬಂದಿ ಅನುಕಲ್ಪ ಮಿಶ್ರಾ ಸೇರಿದಂತೆ 8 ಜನರ ಹೆಸರುಗಳನ್ನು ಅದರಲ್ಲಿ ಹಾಕಲಾಗಿದೆ. BNSನ 6 ಸೆಕ್ಷನ್ಗಳ ಅಡಿಯಲ್ಲಿ. ಇದರ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸರ್ವೆ. ಈ ರಾಮ ಮಂದಿರದ ಹುಂಡಿ ಕಳುವಿನ ಪ್ರಕರಣದಲ್ಲಿ ಜನಾಭಿಪ್ರಾಯ ಹೆಂಗಿದೆ ಅಂತ ಸಿ ವೋಟರ್ನವರು ಮಾಡಿದ್ದಾರೆ. ಜನಾಭಿಪ್ರಾಯ ಅಂದರೆ ಇನ್ ಜನರಲ್ ಜನರನ್ನು ಮಾತಾಡಿಸಿಲ್ಲ ಅವರು. BJP ಮತ್ತು BJPಯ ಮಿತ್ರ ಪಕ್ಷಗಳು ಅರ್ಥಾತ್ NDAದ ಪಕ್ಷಗಳಿಗೆ ಮತ ಹಾಕುವ ಮತದಾರರು ಏನಂತಾರೆ, ನಾನ್ NDA ವೋಟರ್ಸ್ ಏನು ಹೇಳ್ತಾರೆ ಅಂದರೆ, ನಾನ್ NDA ಅಂದರೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಪಕ್ಷ, TMC, ಸಮಾಜವಾದಿ ಪಕ್ಷ, ಈ ರೀತಿ ವಿರೋಧ ಪಕ್ಷಗಳಿಗೆ ವೋಟ್ ಹಾಕುವ ಮತದಾರರು ಏನಂತಾರೆ, ಇದು ಬಿಟ್ಟು ಉಳಿದ ಮತದಾರರು ಏನಂತಾರೆ ಅಂತ. ಅಂದರೆ ಕಳೆದ ಸಲ ನಾವು BJPಗೆ ವೋಟ್ ಹಾಕಿದ್ದೀವಿ ಅಥವಾ BJPಯ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕಿದ್ದೀವಿ ಅನ್ನುವಂಥದ್ದು ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಸಂಖ್ಯೆ ಇದು. NDAಗೆ ವೋಟ್ ಹಾಕಿರುವ ಮತದಾರ, BJP ಮತ್ತು BJPಯ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕಿರುವ ಮತದಾರ ಅತಿ ಹೆಚ್ಚು ಅಪ್ಸೆಟ್ ಆಗಿದ್ದಾನೆ. ಇದರ ಬಗ್ಗೆ 66.4% ವೋಟರ್ಸ್ ಹೇಳ್ತಾರೆ ಇದು ಅತ್ಯಂತ ಗಂಭೀರ ವಿಷಯ. ವಿರೋಧ ಪಕ್ಷಗಳಿಗೆ ವೋಟ್ ಹಾಕಿರುವ ಮತದಾರರಿಗೆ ಸಿಟ್ಟು ಕಡಿಮೆ ಇದೆ, ಒಂದು ಸ್ವಲ್ಪ 63.9%. ಇತರೆ ವೋಟರ್ಸಿಗೆ 52.6% ವೋಟರ್ಸ್ ಇದು ಅತ್ಯಂತ ಗಂಭೀರವಾದ ವಿಷಯ ಅಂತಾರೆ. ಲುಕ್ ಅಟ್ ದಟ್ ನಂಬರ್. 66.4% ಜನ NDAಗೆ ವೋಟ್ ಹಾಕಿದವರಿಗೆ ಇದು ಅತ್ಯಂತ ಗಂಭೀರ ಅನ್ನಿಸ್ತಾ ಇದೆ. ನಾನ್ NDA ಪಕ್ಷಗಳಿಗೆ ವೋಟ್ ಹಾಕಿದವ್ರಿಗಿಂತ ಆ ಸಂಖ್ಯೆ ಜಾಸ್ತಿ. ಅತ್ಯಂತ ಗಂಭೀರ ಅನ್ನಿಸಿದವ್ರು ನೋಡಿದ್ರಿ, ಗಂಭೀರ ಅನ್ನುವಂಥವ್ರು NDA ಮತದಾರರು 9.6, ವಿಪಕ್ಷಗಳ ಮತದಾರರು 18.1, ಇತರೆ ವೋಟರ್ಸು 5.1. ಗಂಭೀರಕ್ಕಿಂತ ಒಂದು ಹಂತ ಕೆಳಗೆ, ಇದು ಅತ್ಯಂತ ಗಂಭೀರಕ್ಕಿಂತ ಒಂದು ಹಂತ ಕೆಳಗೆ ಗಂಭೀರ ಅನ್ನುವಂಥವ್ರು. ಸ್ವಲ್ಪ ಸೀರಿಯಸ್ಸೇ ಈ ಪ್ರಕರಣ ಅಂತ ಹೇಳೋರು NDA ಮತದಾರರ 10.8%, ವಿರೋಧ ಪಕ್ಷದ ಮತದಾರರ 7.2%, ಇತರೆ ವೋಟರ್ಸ್ 15.1%. ಸಿ ವೋಟರ್ನ ಸರ್ವೆ ಇದು. ಇದೇನು ಸೀರಿಯಸ್ ಮ್ಯಾಟರ್ ಅಲ್ಲ, ಇದೊಂದು ವಿಷಯನೇ ಅಲ್ಲ ಅನ್ನೋದು. NDA ಮತದಾರರು 4.4%, ವಿರೋಧ ಪಕ್ಷದ ಮತದಾರರು 4.3%, ಇತರೆ ವೋಟರ್ಸ್ 5.3%. ಏನು ಈ ಸಂಖ್ಯೆಯ ಅರ್ಥ ಏನು? BJPಯ ಬೆಂಬಲಿಗರಿಗೆ ಅತಿ ಹೆಚ್ಚು ಬೇಜಾರು, ಸಿಟ್ಟು ತರಿಸಿರುವ ಪ್ರಕರಣ ಇದು. ಸಹಜ, BJPಯವರಷ್ಟೇ ಕೊಟ್ಟ ದೇಣಿಗೆಯಿಂದ ಅದಾಗಿದೆ ಅಂತ ಹೇಳೋದಿಲ್ಲ, ಹೇಳಬಾರ್ದು ಹಾಗೆ. ಬಟ್ ಹೆಚ್ಚು ದೇಣಿಗೆ ಕೊಟ್ಟರು ಅವರೇ ಅಲ್ವಾ? ರಾಮ ಮಂದಿರ ಆಗ್ತಾ ಇದೆ ಅಂತ ಹೆಚ್ಚು ದೇಣಿಗೆ ಕೊಟ್ಟವರು ಅವರೇ. ಅವರ ದೇಣಿಗೆಯಲ್ಲೇ ನಿರ್ಮಾಣವಾಗಿರುವ ಭವ್ಯ ದೇವಸ್ಥಾನ ಅದು. ಅದಾದ ನಂತರ ಅಲ್ಲಿ ಭೇಟಿ ಕೊಟ್ಟು ಹುಂಡಿಗೆ ಹಣ ಹಾಕಿರುವವರ ಪೈಕಿ ಕೂಡ ಆ ಒಂದು ಥಾಟ್ ಪ್ರೊಸೆಸ್ನವ್ರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಪ್ರೋ BJP ಅಥವಾ ಪ್ರೋ ರೈಟ್ ವಿಂಗ್, ಪ್ರೋ ಹಿಂದುತ್ವವಾದಿ ಮನಸ್ಥಿತಿಯವರ ಸಂಖ್ಯೆ ಜಾಸ್ತಿ ಇರುತ್ತೆ, ಅವ್ರಿಗೆ ಜಾಸ್ತಿ ಬೇಜಾರಾಗಿರೋದು. ಇದನ್ನು ನಾನು ಇನ್ನೂ ಒಂದು ರೀತಿ ಅರ್ಥ ಮಾಡ್ಕೋತೀನಿ. BJPಯವರಿಗೆ ತಮ್ಮ ಮತದಾರರನ್ನು ಸಮಾಧಾನ ಮಾಡೋದಕ್ಕೆ ಉಳಿದವರೆಲ್ಲರಿಗಿಂತ ಜಾಸ್ತಿ ಸರ್ಕಸ್ ಮಾಡೋ ಅವಶ್ಯಕತೆ ಇದೆ. ಬೇರೆ ಪಕ್ಷಗಳ ಮತದಾರ ಜಾತಿಯ ಕಾರಣಕ್ಕೆ, ಉಪಜಾತಿಯ ಕಾರಣಕ್ಕೆ, ಏನೋ ಒಂದು ಕಾರಣಕ್ಕೆ ನಾವು ಕಣ್ಣು ಮುಚ್ಕೊಂಡು ವೋಟ್ ಹಾಕ್ತೀವಿ ಅನ್ನಬಹುದು. BJPಗೆ ವೋಟ್ ಹಾಕುವ ಮತದಾರ ಹಿಂದುತ್ವದ ಕಾರಣಕ್ಕೆ ಹಾಕ್ತಾನೋ, ಮೋದಿ ಕಾರಣಕ್ಕೆ ಹಾಕ್ತಾನೋ, ವೋಟ್ ಹಾಕಿದ ಮೇಲೆ ಆತನಿಗೆ ನಿರೀಕ್ಷೆಗಳಿರ್ತವೆ. ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕುವ ಮತದಾರ ತುಂಬ ಬೇಗ ಅಸಮಾಧಾನಗೊಳ್ತಾನೆ. BJP ವೋಟರ್ಸದ್ದು BJPಗಿರುವಂಥ ಸಮಸ್ಯೆ ಅದು. ವೋಟ್ ಹಾಕಿಸಿದ್ವಿ, ಗೆಲ್ಸಿದ್ವಿ, ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಕೊಟ್ರ, ನಮ್ಮ ಮನೆ ಮುಂದೆ ರೋಡ್ ಮಾಡಿದ್ರ, ಸರಿಯಾಗಿ ಚರಂಡಿ ಮಾಡಿದ್ರ, ಬುಲೆಟ್ ಟ್ರೈನ್ ಬಿಟ್ಟಿಲ್ವಾ, ಮೆಟ್ರೋ ಆಯ್ತಾ ಇಲ್ವಾ, ವಂದೇ ಭಾರತ್ ಎಷ್ಟಾಯಿತು, ಏಮ್ಸ್ ಎಷ್ಟು ಕಟ್ಟಿದ್ರಿ, ಎಲ್ಲನೂ ಕೇಳ್ತಾರೆ ಅವರು ಪ್ರಶ್ನೆನ.
ಅದೇ ಮತದಾರರ ಗುಂಪು ಅತಿ ಹೆಚ್ಚು ಬೇಜಾರು ಮಾಡ್ಕೊಂಡಿದೆ. ಅದರ ಅರ್ಥ ಈ ಪ್ರಕರಣವನ್ನು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಿ ಇಲ್ಲಿ ತನಕ ಆಗಿದ್ದು ಆಗಿದೆ, ಯಾಕಂದರೆ ಆಗಿಲ್ಲ ಅಂತ ಯಾರೂ ಹೇಳೋ ಸ್ಥಿತಿಲಿಲ್ಲ. ಹುಂಡಿಯಲ್ಲಿ ಕಳ್ಳತನ ಆಗಿದ್ದು ಹೌದು, ಆಗಿದ್ದು ಆಗಿದೆ, ಇನ್ನು ಮುಂದೆ ಹಂಗಾಗದೇ ಇರುವ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅನ್ನುವ ಭರವಸೆಯನ್ನು ಸರ್ಕಾರ ಮಾಡಬೇಕು. ವಿಶೇಷವಾಗಿ ಉತ್ತರ ಪ್ರದೇಶ ಸರ್ಕಾರ ಮಾಡಬೇಕು. ಈಗ SIT ರಚನೆ ಮಾಡಿದ್ದಾರೆ, ಇಂಟ್ರಿಮ್ ರಿಪೋರ್ಟ್ ಬಂದಿದೆ. ಯೋಗಿ ಆದಿತ್ಯನಾಥ್ ಅವರು ಮಾತಾಡಿದ್ದಾರೆ. ರಾಮನ ಅಸ್ತಿತ್ವ ಪ್ರಶ್ನೆ ಮಾಡಿದವರು, ರಾಮ ಮಂದಿರವನ್ನು ವಿರೋಧಿಸಿದವರೆಲ್ಲ ಹುಂಡಿ ಲೆಕ್ಕ ಕೇಳೋದಕ್ಕೆ ಬರ್ತಿದ್ದಾರೆ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಮಾಡ್ತೀವಿ ಅಂತ. ದೊಡ್ಡವ್ರು ಸುಮ್ಮನೆ ಹೇಳಿಲ್ಲ ನೋಡಿ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. 500 ವರ್ಷಗಳ ಹೋರಾಟ ರಾಮ ಮಂದಿರಕ್ಕಾಗಿ. ಅವಾಗವಾಗ ಹೇಳ್ತಾ ಇರ್ತೀನಿ ನಾನು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಾದ ಮಂಡಿಸುವುದನ್ನು ಈ ಸಮಾಜ ಯಾವುದಾದ್ರೂ 1 ವರ್ಷ ಬಿಟ್ಟಿತ್ತು ಅನ್ನೋದನ್ನು ತೋರಿಸಿ ನನಗೆ 500 ವರ್ಷದಲ್ಲಿ ಅಂತ. ಕಂಟಿನ್ಯೂಯಸ್ ಆಗಿ ಪ್ರಯತ್ನ, ಹೋರಾಟ. ಅಂತಿಮವಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ರಾಮ ಮಂದಿರ ನಿರ್ಮಾಣ ಮಾಡೋದು ಅಂತಾಗಿ. ಸರ್ಕಾರದ ದುಡ್ಡು ಮಂದಿರಕ್ಕೆ 1 ರೂಪಾಯಿನೂ ಇಲ್ಲ. ದೇಶ ವಿದೇಶಗಳಲ್ಲಿನ ರಾಮಭಕ್ತರು ಆತ್ಮಸಂತೃಪ್ತಿಯಿಂದ ತಾವು ದುಡಿದ ದುಡ್ಡಿನಲ್ಲಿ ಕೊಟ್ಟ ದೇಣಿಗೆಯಲ್ಲಿ ನಿರ್ಮಾಣವಾದ ಭವ್ಯ ರಾಮ ಮಂದಿರ. ಈ ರಾಮ ಮಂದಿರ ಆಗ ತನಕ ಅಯೋಧ್ಯೆಯಲ್ಲಿ ಹುಟ್ಟಿದ ಹುಡುಗ ಹುಡುಗರು ಯಾಕೆ ಈ ಊರಲ್ಲಿ ಹುಟ್ಟಿದ್ವಿ ಅನ್ನೋ ಹಂಗಿತ್ತದು ಊರು. ದುಡ್ಕಂಡು ತಿನ್ನಕ್ಕೆ ಇನ್ನೆಲ್ಲ ಹೋಗ್ಬೇಕು, ಇನ್ನೆಲ್ಲ ಹೋಗಿ ದುಡ್ಕಂಡು ತಿನ್ಬೇಕು. ಮೊನ್ನೆ ಯಾವುದೋ ಒಂದು ಅಂಕಿ ಸಂಖ್ಯೆ ನೋಡ್ತಾ ಇದ್ದೆ ನಾನು. ರಾಮ ಮಂದಿರ ಆಗುವುದ ಕೆಲಸ ಶುರುವಾಗೋದಕ್ಕಿಂತ ಮುಂಚೆ 450 ರಿಕ್ಷಾಗಳಿದ್ವಂತೆ. ಈಗ ಎಷ್ಟೋ 12,000 ಮೇಲೆ ಏನೋ ರಿಕ್ಷಾಗಳಾಗಿದ್ದಾವಂತಲ್ಲಿ. ಹೋಟೆಲ್ಗಳು ಎಷ್ಟಾದವು, ಉದ್ಯೋಗ ಎಷ್ಟು ಸೃಷ್ಟಿಯಾಗಿದೆ. ದೊಡ್ಡ ದೊಡ್ಡ ಹೋಟೆಲ್ ಚೈನ್ಗಳ ಬಂದು ಅಲ್ಲಿ ಹೋಟೆಲ್ಗಳನ್ನು ತೆರೀತಾ ಇದ್ದಾವೆ. ಎಲ್ಲವೂ ಆಯಿತು. ಯಾರೋ ಒಂದಷ್ಟು ಜನರಿಗೆ ರಾಮನ ಹುಂಡಿಗೆ ಬಿದ್ದ ದುಡ್ಡಿನಲ್ಲಿ ನಾವು ಪಾಲು ತಗೋಬೇಕು ಅಂತ ಅನ್ನಿಸ್ತು ನೋಡಿ. ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಈಗ ಯಾರ್ಯಾರೋ ಬಂದು ರಾಮ ಮಂದಿರದ ಲೆಕ್ಕ ಕೇಳೋ ಹಂಗೆ ಆಗ್ಬಿಡ್ತು. ಕೇಳಬಾರ್ದು ಅಂತ ಹೇಳ್ತಿಲ್ಲ ನಾನು, ಸಹಜ. ಈಗ ದೇಣಿಗೆ ಕೊಟ್ಟವ್ರೆ ಕೇಳ್ತಿದ್ದಾರಪ್ಪ. ನಾವು ಬೆಳ್ಳಿ ಇಟ್ಟಿಗೆ ಮಾಡಿಸ್ಕೊಟ್ಟಿದ್ವಿ, ಬೆಳ್ಳಿ ದೀಪ ಮಾಡಿಸ್ಕೊಟ್ಟಿದ್ವಿ, ಆವಾಗ ರೆಸಿಪ್ಟ್ ಕೊಟ್ಟಿರಲಿಲ್ಲ, ಅದು ಎಲ್ಲಿ ಬಳಕೆ ಆಗಿದೆ ಕೇಳ್ತಾ ಇದ್ದಾರೆ. ಕೇಳೋದು ಸಹಜ. ಅದು ಅವರೆಲ್ಲರ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ಕೊಡಬೇಕಾದ ಜವಾಬ್ದಾರಿ SIT ಮೇಲಿದೆ, ಸರ್ಕಾರದ ಮೇಲಿದೆ. ಇಲ್ಲಿ ಕೆಲವರು ಮಾತಾಡಿದ್ದಾರೆ ನೋಡಿ. ದೇಣಿಗೆ ಕೊಟ್ಟವರು ರಾಜು ಮನವಾನಿ ಅಂತ, ಅನುರಾಗ್ ರಸ್ತೋಗಿ ಅಂತ. ದಿಸ್ ಇಸ್ ಸೋ ಅನ್ಫಾರ್ಚುನೇಟ್. ಶ್ರದ್ಧೆ ಭಕ್ತಿ ಇರುವಲ್ಲಿ ಪ್ರಾಮಾಣಿಕತೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಗೊತ್ತಿಲ್ಲ. ಅಂದರೆ ಟ್ರಸ್ಟ್ ಇನ್ನಷ್ಟು ಜವಾಬ್ದಾರಿಯಿಂದ ಈ ಹುಂಡಿ ಎಣಿಕೆಯ ಕೆಲಸವನ್ನು ನಂಬಿಕಸ್ಥ ವ್ಯಕ್ತಿಗಳಿಗೆ ವಹಿಸಬೇಕಾಗಿತ್ತು. ಯಾಕಷ್ಟು ಬೇಜವಾಬ್ದಾರಿತನ ಮಾಡಿದ್ರು ಗೊತ್ತಿಲ್ಲ. ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಯೋಗಿ ಆದಿತ್ಯನಾಥ್ ಇದ್ದಾರೆ. ಸತ್ಯ ಹೊರಗೆ ಬಂದೇ ಬರುತ್ತೆ. ಲೂಟಿ ಆಗಿರೋ ದುಡ್ಡನ್ನು ವಾಪಸ್ ತರ್ತಾರವರು. ಮುಂದಿನ ಸುದ್ದಿಗೆ ಹೋಗೋಣ. ಆ ನಂಬಿಕೆಯೊಂದಿಗೆ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.